ಗುರು ಬ್ರಹ್ಮ ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ಜತ್ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಮಹಾರಾಷ್ಟ್ರದ ಗೋವಾಡ ಗ್ರಾಮದಿಂದ ರಾಜ ಸತ್ಯ ಹರಿಶ್ಚಂದ್ರ ಅರ್ಥಾರ್ಥ ವಿಶ್ವಾಮಿತ್ರನೆಂಬ ಸೋಲು ಎಂಬ ಪೌರಾಣಿಕ ನಾಟಕವನ್ನು ತಮ್ಮೂರಿನ ಹನುಮೇದೇವರ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿಕೊಂಡಂಥ ಹಿರಿಯರಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ನನ್ನ ತಂದೆ ತಾಯಿಯರಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಅಕ್ಕ ತಂಗಿಯರೇ ಅಣ್ಣ ತಮ್ಮರಲ್ಲಿ ಕೂಡ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ನಮ್ಮ ನಾಟಕ ಕಂಪನಿಯಲ್ಲಿ ಶಾಲೆಯನ್ನು ಕಲಿಯಲಾರದ ಕಲಾವಿದರು ಇದ್ದಾರೆ. ರಾಗ ದೋಷ ಆಗಬಹುದು, ಸ್ವರಗಳಿಂದಾದರೂ ದೋಷ ಆಗಬಹುದು. ಹಂಸ ಪಕ್ಷಿಯ ನ್ಯಾಯದಂತೆ ಹಂಸ ಪಕ್ಷಿಯು ಕೂಡ ನೀರನ್ನು ಹಾಲನ್ನು ಕೂಡಿಸಿಟ್ಟಾಗ ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸೇವನೆ ಮಾಡುತ್ತದೆಯೋ ಅದೇ ರೀತಿಯಾಗಿ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳು ತಪ್ಪಿದಾಗ ಹೇಗೆ ಅಪ್ಪಿಕೊಳ್ಳುತ್ತೀರೋ ಹಾಗೆ ಕೂಡ ನೀವು ನಮ್ಮನ್ನು ಅಪ್ಪಿಕೊಳ್ಳುತ್ತೀರಿ ಎಂದು ಕೈ ಮುಗಿದು ಪರಮೇಶ್ವರನ ಲೀಲೆಯು ಅವಂಗ ಮಾನಸ ಗೋಚರವಾದದ್ದು.
ಭಗವಂತನು ತನ್ನ ಅಗಾಧವಾದ ಮಾಯಿಂದ ಸರ್ವ ಜಗತ್ತನ್ನು ನಿರ್ಮಿಸಿ ಬಿಂಬ ಪ್ರತಿಬಿಂಬ ಎಂಬ ನ್ಯಾಯದಲ್ಲಿ ನಿರ್ವಿಕ್ತನಾಗಿದ್ದಾನೆ. ಆ ಓಂಕಾರ ಸ್ವರೂಪಿಯಾದ ಪರಮಾತ್ಮನ ತತ್ವವನ್ನು ತಿಳಿಯದ ಈ ಅಜ್ಞಾನಿಗಳು ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿ ಸಾಯುಜ್ಯ ಸಾಮ್ರಾಜ್ಯ ಮಾರ್ಗವನ್ನು ಅರಿಯದೆ ಈ ಮಾನವ ಜನ್ಮದ ಮೌಲ್ಯವನ್ನು ತಿಳಿಯದೆ ಪಶು ಪಕ್ಷಿ ಮೊದಲಾದ ತ್ರಿಯೋಗ ಜಾತಿ ಇನಿಯೊಳಗೆ ಜನಿಸಿ ನರಕಭಾಗಿಗಳಾಗಿರುವರು. ಹೀಗಿರುವಾಗ ನಾನು ಯಾವತ್ತು ಭೂಲೋಕವನ್ನೇ ಪ್ರದೇಶ ಸಂಚರಿಸಿದರು ಶಿವಭಕ್ತಿ, ಶಿವಜಾನ, ಶಿವಪೂಜೆ, ಸತ್ಯನಿಷ್ಠರಾದವನು ಇದುವರೆಗೂ ಕಾಣಲಿಲ್ಲ. ಸಕಲ ಜಗತ್ತೇ ಕ್ರಿಮಿಗಳಂತೆ ಮೋಹದಲ್ಲಿ ಬಿದ್ದು ಕಾಮ ಕ್ರೋಧಾದಿಗಳಿಗೆ ವಶರಾಗಿ ಸಧರ್ಮನು ಬಿಟ್ಟು ಧರ್ಮಭ್ರಷ್ಟರಾಗಿ ಕುಡಿತ, ವ್ಯಭಿಚಾರ, ಶಿಶುಹತ್ಯ, ಭ್ರೂಣಹತ್ಯ ಇತ್ಯಾದಿ ಮೊದಲಾದ ಘೋರ ಪಾಪಗಳಿಂದ ಜಗತ್ತು ವ್ಯಾಪಿಸಿ ಬಿಟ್ಟಿದೆ. ಭೂಲೋಕವನ್ನು ಲೀಲಾ ಮಾತ್ರ ನಿರ್ಮಿಸಿದ ಆ ಅನಿಲ ನೇತ್ರನು ತನ್ನ ತೃತೀಯ ನೇತ್ರದಿಂದ ಪ್ರಳಯಾಗ್ನಿಯನ್ನು ಹೆಚ್ಚಿಸಿ ಯಾವತ್ತೂ ಭೂಲೋಕವನ್ನು ಏಕೆ ದಹಿಸಲಿಲ್ಲ. ಓಹೋ, ಇದರ ಕಾರಣವೇ ಹೀಗೆ ಗೊತ್ತಾಯಿತು. ಸರಸ್ವತಿಯ ಪೀಠವೆಂಬ ಪ್ರಕಾಶಮಾನವಾಗಿರುವ ಅವಿದ್ಯ ರಾಜನಾಳುತ್ತಿರುವ ಹರಿಶ್ಚಂದ್ರ ರಾಜನಿರುವನಲ್ಲ, ಜಗತ್ತಿನಲ್ಲಿ ಅವನು ಓರ್ವನೇ ದಯಾಶೀಲನು, ಧಾರ್ಮಿಕ ನಿರುವನಲ್ಲದೆ ಪರಮ ಸತ್ಯ ಸಂದನಿರುತ್ತಾನೆ. ಆದ್ದರಿಂದಲೇ ಈ ಸರ್ವ ಸೃಷ್ಟಿಯು ಸರ್ವೇಶ್ವರನ ಕೋಪಾಗ್ನಿಗೆ ಆಹುತಿಯಾಗಲಿಲ್ಲ. ಒಳ್ಳೆಯದು. ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷರದಿಂದಲೂ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಐರಾವತಗಳಿಂದಲೂ ವಿವಿಸ್ತನಾದ ದೇವೇಂದ್ರ, ವಿಶ್ವಾಮಿತ್ರ, ವಶಿಷ್ಠ ಮೊದಲಾದ ಗರುಡ, ಗಂಧರ್ವ, ಸಿದ್ಧ ವಿದ್ಯಾಧರ ಸಮ ಮೊದಲುಗೊಂಡು ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿರುವರಂತೆ. ಈಗ ಸಮನು ಕಂಡು ಆ ದೇವಸಭೆಯಲ್ಲಿ ಸತ್ಯಪರನಾದ ಸತ್ಯ ಹರಿಶ್ಚಂದ್ರ ಸತ್ಯನಿಷ್ಠ ಅವರ ಮುಂದೆ ಹೊಗಳಿ ಅವರಲ್ಲಿ ಯಾವ ನೋರುವನಿಗಾದರು ಹರಿಶ್ಚಂದ್ರ ವಿಷಯದಲ್ಲಿ ಮಸ್ತರ ಹುಟ್ಟುವಂತೆ ಮಾಡಿ ಯುಗ ಯುಗಾಂತರದಲ್ಲಿ ಭೋಗದಲ್ಲಿ ದೇವೇಂದ್ರ, ಪರಾಕ್ರಮದಲ್ಲಿ ಮಹಾವಿಷ್ಣು, ತೇಜಸ್ಸಿನಲ್ಲಿ ಮಾರ್ತಂಡ, ದಯೆಯಲ್ಲಿ ಶಿವ, ಸತ್ಯದಲ್ಲಿ ಹರಿಶ್ಚಂದ್ರ ಎಂಬ ವೇದ ಪ್ರಸಿದ್ಧವಾದ ಪುಣ್ಯದ ನುಡಿಯು ಈ ವಿಶ್ವದ ರಸನೆಯಿಂದ ಹೊಗಳುವಂತೆ ಮಾಡುವನಲ್ಲದೆ ಈ ಜಗತ್ತನ್ನು ಮಕ್ಕಳ ಆಟದ ಬುಗುರಿಯಂತೆ ಆಡಿಸುವ ಆ ಪರಮಾತ್ಮನ ಮಹಿಮೆಯನ್ನು ಹೊರಗಿಡಿವಿ. ಈ ಜಗತ್ತಿನ ಮುಂದೆ ಇರಿಸುತ್ತಿದ್ದರೆ ಕಲಹಾಪ್ರಿಯ ಎಂಬ ಹೆಸರೇಕೆ ನಾರಾಯಣ ನಾರಾಯಣ.
ನರ್ತಕಿಯನ್ನು ಬರಮಾಡು. ಅಪ್ಪಣೆ ಮಾಡು. ಹಾಡುವೆನ ನಲಿದಾಡುವೆನ ಹಾಡುವೆನ ನಲಿದಾಡುವೆನ ಹಾಡುವೆನ ನಲಿದಾಡುವೆನ ಮನಿಯತ್ತ ಮನಮೋಹನ ಬಾಸುಂದರ ಮನಿಯತ್ತ ಮನಮೋಹನ ಬಾಸುಂದರ ನಿಲ್ಲು ನಿಲ್ಲು ತಂಗಾಳಿ ಬೀಸುತ್ತಿದೆ, ಹಕ್ಕಿಯಂತೆ ಹಾರಾಡು ಮನಸ್ಸಾಗಿದೆ. ನಿಲ್ಲು ನಿಲ್ಲು ತಂಗಾಳಿ ಬೀಸುತ್ತಿದೆ, ಹಕ್ಕಿಯಂತೆ ಹಾರಾಡು ಮನಸ್ಸಾಗಿದೆ. ಹಾಡುವೆನ ನಲಿದಾಡುವೆನ ಹಾಡುವೆನ ನಲಿದಾಡುವೆನ ಮನೆಯದ್ದ ಮನಮೋಹನ ಬಾಸುಂದರ ಮನೆಯದ್ದ ಮನಮೋಹನ ಬಾಸುಂದರ. ಮುನಿಗಳ ಪಾದಕ್ಕೆ ವಂದಿಸುವೆ, ಸಂಗೀತ ಸೇವೆಯು ನಾ ಮಾಡುವೆ. ಮುನಿಗಳ ಪಾದಕ್ಕೆ ವಂದಿಸುವೆ, ಸಂಗೀತ ಸೇವೆಯು ನಾ ಮಾಡುವೆ. ಹಾಡುವೆನ ನಲಿದಾಡುವೆನ ಹಾಡುವೆನ ನಲಿದಾಡುವೆನ ಮನೆಗೆದ್ದ ಮನಮೋಹನ ಬಾಸುಂದರ ಮನೆಗೆದ್ದ ಮನಮೋಹನ ಬಾಸುಂದರ ಬಾಸುಂದರ ಬಾಸುಂದರ. ಸ್ವಾಮಿ ವಶಿಷ್ಠರೇ, ವಿಶ್ವಾಮಿತ್ರ ಮೊದಲಾದ ಮಹಾನ್ ಮಹಾನ್ ಯೋಗೀಂದ್ರರೇ ಮತ್ತು ಗರುಡ ಗಂಧರ್ವ ಸಿದ್ಧ ವಿದ್ಯಾಧರ ಮೊದಲಾದ ಅನ್ಯವಿಷ ಸಮೂಹವೇ, ನಾವೆಲ್ಲರೂ ಅಮರಾಗಿದ್ದರು ಭೂಲೋಕದಲ್ಲಿ
ತಪೋನಿಷ್ಠರಾಗಿ ಜಗದ್ವಂದ್ಯ ಆ ಪರಮಾತ್ಮನನ್ನು ಒಲಿಸಿಕೊಂಡು ಆತನಿಂದ ದಿವ್ಯವಾದ ವರಗಳನ್ನು ಪಡೆದುಕೊಂಡು ಗರ್ವದಿಂದ ಮೆರೆಯುತ್ತಿರುವ ದೈತ್ಯ ಅಧಮರಿಂದ ನಾನಾ ವಿಧವಾದ ಭವನಗಳನ್ನು ಅನುಭವಿಸಿಯೇ ತೀರಬೇಕಾಗುವುದು. ಕಾರಣ ಆ ಭವನಗಳು ನಮಗೆಂದೂ ಬಾರದಂತೆ ಕರ್ತವ್ಯ ದಕ್ಷರಾಗಬೇಕಾದರೆ ಮಾರ್ಗವಾವುದು. ಇದಕ್ಕೆ ತಮ್ಮ ಮನೋಭಿಪ್ರಾಯವೇನು? ದಯವಿಟ್ಟು ತಿಳಿಸಿರಿ. ಅಂದರೆ ಪರೋಪಕಾರಿ ಧನುಜರಿಂದ ಉಂಟಾಗುವ ದುರಿತಗಳನ್ನಂತೂ ಪರಿಹರಿಸಬೇಕೆನ್ನುವಿಯ? ಕೇಳುವ ಹಾಗಾದರೆ ವಿಶ್ವೋತ್ಪತ್ತಿಗೆ ಕಾರಣನಾದ ಆದಿನಾರಾಯಣನು ತನ್ನ ಲೀಲಾ ವಿಡೋದಕ್ಕಾಗಿ ನಮ್ಮೆಲ್ಲರೂ ನಿರ್ಮಿಸುವರನಷ್ಟೇ. ಆದರೆ ಆ ಪರಮಾತ್ಮನು ತನ್ನನ್ನು ಪ್ರಾರ್ಥಿಸಿ ತನ್ನ ಮಹತ್ತರವಾದ ನಿತ್ಯಾನಂದವನ್ನು ಹೊಂದುವುದಕ್ಕಾಗಿ ನಮ್ಮನ್ನು ಈ ಲೌಕಿಕ ಎಂಬ ಶಾಲೆಯಲ್ಲಿಟ್ಟು ಸ್ವಾಮಿಯು ಗುರುವಾದ ತಾನು ತನ್ನ ವೇದ ವಾಕ್ಯಗಳನ್ನೇ ದಯಪಾಲಿಸಿದ್ದಾನೆ. ಅವುಗಳನ್ನು ನಾವು ಭಯ ಭಕ್ತಿಗಳಿಂದ ಅಭ್ಯಾಸಿಸಿ ಆತನ ಸಾನ್ನಿಧ್ಯವನ್ನು ಹೊಂದಿದರೆ ಭವಬಂಧನಗಳು ದೂರ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಸುರಪತಿ, ಭೂಮಿಯಲ್ಲಿ ಕಾಲು ಜಾರಿದವನು ಪುನಃ ಭೂಮಿಯಲ್ಲಿ ಆಶ್ರಯಿಸುವಂತೆ ನಾವು ಮಾಡುವ ಅಪರಾಧಗಳಿಗೆ ನಾವೇ ಭಾಗಿಗಳು. ಜಗತ್ತಿನಲ್ಲಿ ದೇವರ ಆಜ್ಞಾಭಂಗವೇ ಪಾಪವಾಗಿರುವುದು. ಅದಕ್ಕಿಂತ ಹೆಚ್ಚಿನ ಪಾಪವೇ ಇಲ್ಲ. ಅದು ಹೇಗೆಂದರೆ ಆತನು ಮಾಡಬೇಡೆಂಬುವುದನ್ನು ಯಾವನು ಮಾಡುವನೋ ಅವನು ಪಾಪಿಯಾಗುವನು. ಒಂದು ವೇಳೆ ತಿಳಿಯಲೇ ಪಾಪವನ್ನು ಮಾಡಿದರೆ ಪರಮಾತ್ಮನಲ್ಲಿ ಕ್ಷಮೆಯನ್ನು ಬೇಡಬೇಕಾಗುತ್ತದೆ. ಕ್ಷಮೆಯನ್ನು ಇತರರಲ್ಲಿಯೂ ಮಾತ್ರ ಕ್ಷಮೆ ದೊರೆಯಲಾರದು. ಕಾರಣ ನಾವೆಲ್ಲರೂ ಏಕೋಭಾವದಿಂದ ಆತನಲ್ಲೇ ಆರಾಧಿಸಬೇಕು. ಆತನನ್ನು ನಾವು ಹುಡುಕಿದರೆ ನಮ್ಮನ್ನು ಆತ ಹುಡುಕುವನು. ಒಟ್ಟಾರೆ ದೇವನಲ್ಲಿ ಭೇದವಿಲ್ಲ. ಅನನ್ಯ ಭಾವದಿಂದ ಆತನನ್ನು ನಾವು ಜಪಿಸಿದ್ದಾದರೆ ಆ ದಯಾಮೂರ್ತಿಯು ಸ್ವಪ್ನದಲ್ಲಿ ಸಹ ಪ್ರಸನ್ನನಾಗಿಯೇ ತಿರುವನು. ಯತಿ ಶ್ರೇಷ್ಠ, ಭೂಲೋಕದಲ್ಲಿ ಸತ್ಯಕ್ಕೆ ಅಂತ ಸತ್ಯಶೀಲ ಸಂಪನ್ನರು ಇರುವರೇ? ವಜ್ರಾವಿಧಿ ಭೂಲೋಕವೆಂದರೆ ಏನೆಂದು ತಿಳಿದಿರುವಿ. ಭೂಲೋಕದಲ್ಲಿ ಸದ್ಯಕ್ಕೆ ಅಂಥ ಸತ್ವಶೀಲರು ಸತ್ಯಸಂಧರು ಇದ್ದೇ ಇರುವರು. ಇಲ್ಲದಿದ್ದರೆ ಅಲ್ಲಿ ಬೇಗ ಬೆಳಗಾಗುವುದೆಂತು. ಮಹಾಪ್ರಭುಗಳಿಗೆ ನನ್ನ ಅನಂತ ಪ್ರಣಾಮಗಳು. ಏನು ಸಮಾಚಾರವು? ಮಹಾಪ್ರಭುಗಳು ದೇವ ಋಷಿಗಳು ತಮ್ಮ ದರ್ಶನಕ್ಕಾಗಿಯೇ ಬಂದಿರುವರು. ಯಾರು? ದೇವ ಋಷಿಗಳೇ? ಹೌದು ಪ್ರಭು. ಬಹಳ ಉತ್ತಮವಾಯಿತು. ಈ ಕೇರಳ ಸುರಸಭೆಗೆ ಕಳೆ ಬಂದಿತ್ತು. ಬರಮಾಡು ಅವರನ್ನು. ಅಪ್ಪಣೆ ಮಹಾಪ್ರಭು.
ದೇವ ಋಷಿಗಳೇ, ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು ಸುರಪಾಲ. ದೇವ ಋಷಿಗಳೇ, ತಮ್ಮ ಆಗಮನದಿಂದ ಇಂದು ನನ್ನ ಸುರಸಭೆಗೆ ಇಮ್ಮಡಿಯ ಶೋಭೆ ಬಂದಿತ್ತು. ಮಾನಸ್ ಪುತ್ರರೇ, ಎಲ್ಲಿಂದ ತಮ್ಮ ಆಗಮನವಾಯಿತು? ಅಲ್ಲಿಯ ಸಮಾಚಾರವೇನು? ಅರುವಿ ಈ ನನ್ನ ಸಕಲ ಸುರವೃಂದವನ್ನು ಆನಂದಗೊಳಿಸಿ. ನಾರಾಯಣ ನಾರಾಯಣ. ಚಕ್ರ, ನಾನು ಯಾವಾಗ ನಿನ್ನ ದರ್ಶನಕ್ಕೆ ಬರುವೆನೋ ಹಾಗೆ ಇದೇ ಪ್ರಶ್ನೆಯನ್ನು ಮುಂದಿಡುವೆಯಲ್ಲ. ನಾನು ಬಂದ ಬಾರಿಗೊಮ್ಮೆ ಹೊಸ ವಾರ್ತೆಯನ್ನು ತಂದೇ ತೀರಬೇಕೆಂದು ಭಾರವನ್ನೇನಾದರೂ ಹೊತ್ತಿರುವೆನೇ ನಾನು. ಆ ವಾರ್ತೆಯನ್ನು ಹೇಳುವುದು ಬೇಡ, ನೀನು ಕೇಳುವುದು ಬೇಡ. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳೇ, ತಾವು ಈಗ ವಿಪರೀತ ಕಲ್ಪನೆಯನ್ನು ನೆನೆದರೆ ಹೇಗೆ? ತಾವು ತ್ರಿಕಾಲ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು. ಕಾರಣ ತಮ್ಮ ದೃಷ್ಟಿಗೆ ಅಂತ ಚಮತ್ಕಾರಗಳು ಬಿದ್ದೇ ಬೀಳುವುದು ಹಾಗೆ ಪ್ರಶ್ನೆ ಮಾಡಿದೆ. ಭೋಗೇಂದ್ರ, ನೀನು ಅಹಾಗ್ರ ಮಾಡಿದರೂ ಮಾಡಲೇನು? ನಾ ಕಂಡ ವಾರ್ತೆಯನ್ನು ಹೇಳಿದರೂ ಕಷ್ಟ, ಬಿಟ್ಟರೂ ಕಷ್ಟ. ಇದ್ದ ಸಂಗತಿನ ಇದ್ದಂತೆ ಹೇಳಿದರೆ ಮಂದ ಮತಿಗಳು ನಾರದರು ಬಂದು ಕಲಹಕ್ಕೆ ಕಾರಣರಾದರೆಂದು ಹೊಳೆಯುತ್ತಾರೆ. ಆದ್ದರಿಂದಲೇ ಅಂತ ವಾರ್ತೆಯನ್ನು ಕೊಡಲಿಕ್ಕೆ ಸಂಕೋಚಪಟ್ಟನಷ್ಟೇ. ನಾರದ ಮಹರ್ಷಿಗಳೇ, ತಮ್ಮ ಘನತೆಯನ್ನು ಅರಿಯದ ಅಜ್ಞರು ಹಾಗೆ ಭಾವಿಸುವುದು ಸ್ವಾಭಾವಿಕ. ಜ್ಞಾನಿಗಳ ತಾವೇ ಅಪವಾದ ಕಂಜಿದರೆ ಹೇಗೆ? ಹೇಳಿ ಹೇಳಿ. ಕಲ್ಯಾಣಕಾರಕೆಂಬ ಕಲವನ್ನುಂಟು ಮಾಡುವ ತಮ್ಮಂಥ ವ್ಯಕ್ತಿಗಳು ಎಷ್ಟಿದ್ದರೂ ಜಗತ್ತಿಗೆ ಬೇಕೇ ಬೇಕು. ಸುರಪಾಲ, ನೋಡಿದೀಯ, ನೀನು ಸಹ ಸ್ವಾಭಾವಿಕವಾಗಿ ಕಲಹಪ್ರಿಯನೆಂದು ನುಡಿದೇ ಬಿಟ್ಟಿಯಲ್ಲ. ಸ್ವಾಮಿ ನಾರದರೇ, ಕಲ್ಯಾಣಕಾರಕೆಂಬ ವಿಶೇಷಣವನ್ನು ಹಚ್ಚಿದ್ದು ಮರೆತೇ ಬಿಟ್ಟಿರಲ್ಲ. ಅಂದರೆ ಅದರಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ ತರಗತಿಯ ಕಲಗಳನ್ನಿರುವೆಯ. ಆದ್ದರಿಂದಲೇ ನಾ ಕಂಡ ಸಮಾಚಾರವನ್ನು ಹೇಳುವುದು ಬೇಡ ಎನ್ನುವುದು ಸುಲಭವಾಗಿ ನಿನ್ನ ಸರ್ವಸ್ರು ವೃಂದದಲ್ಲಿ ಕಲಹಪ್ರಿಯನೆಂಬ ಬಹುಮಾನಾಸ್ಪದವಾದ ನಮ್ಮನ್ನು ಕೊಟ್ಟೇ ಬಿಟ್ಟಿಯಲ್ಲ. ಛೇ 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 ದೇವ ಋಷಿಗಳೇ, ತಾವು ಹಾಗೆ ಸರ್ವತಾ ಭಾವಿಸಬಾರದು. ನಾರದ ಮುನಿಗಳೇ, ಆಜ್ಞರು ತಮ್ಮ ಮಹಿಮೆಯನ್ನು ಅರಿಯದೆ ಹಾಗೆ ಭಾವಿಸುವುದು ಸ್ವಾಭಾವಿಕ. ಜ್ಞಾನಿಗಳಾದ ತಾವೇ ಅಪವಾದಕ್ಕೆ ಅಂಜಿದ್ರೆ ಹೇಗೆ? ಹೇಳಿ ಹೇಳಿ. ಸಹಸ್ರಾಕ್ಷ, ಕೇಳು. ಭೂಲೋಕವನ್ನು ಸಂಚರಿಸುತ್ತಾ ಸಂಚರಿಸುತ್ತಾ ಸ್ವಾಭಾವಿಕವಾಗಿ ಅಯೋಧ್ಯ ನಗರಕ್ಕೆ ಹೋದೆನು. ಅಲ್ಲಿ ಹರಿಶ್ಚಂದ್ರನೆಂಬ ಸಾರ್ವಭೌಮನು ತನ್ನ ರಾಜ್ಯವನ್ನು ಆಳುತ್ತಿರುವನು ಅಷ್ಟೇ. ಆತನು ಮಹಾದಯಾಪರನು, ಸತ್ಯಶೀಲನಿರುವನಲ್ಲದೆ ಆ ರವಿರಾಯಣ ಆಡಿದ ಮಾತುಗಳಿಗೆ ಕನಸು ಮನಸ್ಸುಗಳಲ್ಲಿ ಕೂಡ ತಪ್ಪಲಾರನು. ವಿಶೇಷವೇನು? ವಿಶೇಷವೇನೆಂದರೆ ಅವನಂತ ಸತ್ಯಸಂಧ ನಿನ್ನ ಸುರಲೋಕದಲ್ಲಿ ಇಲ್ಲವೇ ಇಲ್ಲ. ನಾರಾಯಣ ನಾರಾಯಣ. ಅಜಸುತ, ಈ ಅಲ್ಪ ವಿಷಯವನ್ನು ಶಿರುವುದಕ್ಕೆ ಇಷ್ಟೊಂದು ಪೀಠಿಗೆ ಈ ದೇವಸಭೆಯಲ್ಲಿ ಅಲ್ಪಮತಿಯಾದ ಹರಿಶ್ಚಂದ್ರನು ಕೊಂಡಾಡಲಿಕ್ಕೆ ನಿನಗೆ ನಾಚಿಕೆ? ಇದರಲ್ಲಿ ನಾಚಿಕೆ ಏತರದ ವಿಶ್ವಾಮಿತ್ರರೇ? ಹರಿಶ್ಚಂದ್ರನೆಂದರೆ ಸಾಮಾನ್ಯನೆಂದು ಭಾವಿಸುವರ. ಅವನ ಸತ್ಯಸಂಧತೆ ವರ್ಣಿಸುವುದು ಪ್ರತ್ಯಕ್ಷ ಆದಿಶೇಷನಿಗೂ ಸಹ ಸಾಧ್ಯವು. ಕೌಶಿಕರಾಯ, ಎನ್ನೊಡನೆ ತರ್ಕವೇ? ಆ ಸದ್ಗುಣಿಯಾದ ರವಿರಾಯನನ್ನು ಈಶ್ವರ ಸಭೆಯಲ್ಲಿ ಅಷ್ಟೇ ಏಕೆ, ಆ ಪರಶಿವನ ಓಲಗದಲ್ಲಿಯೂ ಸಹ ಕೊಂಡಾಡುವೆನು. ಸತ್ಯವನ್ನು ಸಾರುವುದಕ್ಕೆ ಏತರ ಭಯ. ಆಹಾ, ಏನವನ ಉದಾರತ್ವ, ಏನವನ ಸ್ವಾಮಿತ್ವ.
ಏನವನ ಸತ್ಯಸಂಧತೆ. ಧನ್ಯ ಧನ್ಯ ಹರಿಶ್ಚಂದ್ರ, 3 ಲೋಕಗಳಲ್ಲಿ ನೀನೇ ಧನ್ಯ. ಸತ್ಯ ಸತ್ಯ ಶಚಿಪತಿ. ಹರಿಶ್ಚಂದ್ರನು ಸೂರ್ಯವಂಶಕ್ಕೆ ತಿಲಕ ಪ್ರಾಯನಾಗಿರಲದೆ ಬಹು ಪುನೀತ. ಮೇಲಾಗಿ ಸತ್ಯವಂತ. ದೇವ ಋಷಿಗಳ ಮಾತಿನಲ್ಲಿ ತಿಲಾಂಶವೂ ಸಟಿಯಿಲ್ಲ. ಇಷ್ಟೇ ಅಲ್ಲ, ಆತನ ಪತ್ನಿಯಾದ ತಾರಾಮತಿಯು ಪುತ್ರನಾದ ರೋಹಿತನು ಈ ಪ್ರತಿಯ ಬೆಳೆಗಿಂತ ಅಧಿಕ ಬರುವ ತೆಗೆದು ತಿಳಿ. ಸುರಪತಿ, ಈ ವಶಿಷ್ಠನ ಮಾತಿನಲ್ಲಿ ತಿಲಮಾತ್ರವೂ ಸತ್ಯಾಂಶವಿಲ್ಲ. ರಾಗ ದ್ವೇಷ ಪರಿಪೂರಿತವಾದ ಮಾನವರಲ್ಲಿ ಅದಷ್ಟು ಸತ್ಯವಿರಬಹುದು. ಈ ವಶಿಷ್ಠನು ಆ ರಾಯನ ಪುರೋಹಿತನಾಗಿರುವುದರಿಂದ ಇದುವರೆಗೂ ಆತನಲ್ಲಿ ಯಥೇಚ್ಛವಾಗಿ ಭೋಜನವನ್ನು ಮಾಡುತ್ತಿರುವನು. ಅಲ್ಪಮತಿಯಾದ ಹರಿಶ್ಚಂದ್ರನು ಪರಮ ಧಾರ್ಮಿಕನಂತನು, ಮಹಾ ಗುಣವಂತನಂತನು ಮತ್ತು ಈ ಮಂದಮತಿಯು ನಿನ್ನ ಸುರಸವೆಗೆ ಅರ್ಹರಲ್ಲ. ಮಹಾನ್ ತಪವಂತರನ್ನು ಜರೆಯುತ್ತ ತಾನು ಸಕಲವನ್ನು ಬಲ್ಲನೆಂಬ ಅಹಂಭಾವದಿಂದ ನನ್ನ ಭಯವೂ ಇಲ್ಲದೆ ಮಂದಮತಿಯಾದ ಹರಿಶ್ಚಂದ್ರನು ಕೊಂಡಾಡಲಿಕ್ಕೆ ಬಂತು. ಇವನಲ್ಲವೇ ಹೊಗಳು ಬಾಯಿ ಮುಚ್ಚು ಕೌಶಿಕಾದಮ. ನಾನು ಹೊಗಳು ಬಟ್ಟನೆ ಕೇಳು ಕಲಮತಿ. ಒಂದು ವೇಳೆ ಪಶ್ಚಿಮಾದ್ರಿಯಲ್ಲಿ ಸೂರ್ಯನ ಉದಯ ರಶ್ಮಿಗಳನ್ನು ಕಾಣಬಹುದು. ಅಮಾವಾಸ್ಯೆಯ ಘೋರಾಂಧಕಾರ ಮಧ್ಯರಾತ್ರಿಯಲ್ಲಿ ಚಂದ್ರನ ಚಂದ್ರಿಕೆಯನ್ನು ಕಾಣಬಹುದು. ಸಪ್ತ ಮಹಾಸಾಗರಗಳು ಮೇಲೆದಪ್ಪಬಹುದು. ಆದರೆ ಆ ರವಿಕುಲರಾಯನಲ್ಲಿ ಅಸತ್ಯವನ್ನು ಕಾಣುವುದು ಅಸಾಧ್ಯವು. ವಶಿಷ್ಠ, ನೀನು ಬ್ರಹ್ಮಜ್ಞಾನದರು, ನಿನ್ನಲ್ಲಿ ವಿವೇಕ ಎಂಬುವುದು ತಿಲ ಮಾತ್ರವೂ ಇಲ್ಲ. ದುರ್ಜನರನ್ನು ದುರ್ಜನರು, ಕಳ್ಳರನ್ನು ಕಳ್ಳರು, ಸುಳ್ಳರನ್ನು ಪ್ರಶಂಸಿಸಿ ಮಾತನಾಡುವ ನೀನು ದುರಾಭಿಮಾನಿಯಾದ ಹರಿಶ್ಚಂದ್ರನು ಕೊಂಡಾಡಲಿ. ಎಲ್ಲೋ ಏನು ಬಗಳಿದೆ? ನಾನು ದುರಾಭಿಮಾನಿಯಾದ್ದರಿಂದ ಆ ರಾಯನನ್ನು ಹೊಗಳುತ್ತಿರುವೆನೆ. ಭಂಡ ಕೌಶಿಕ ಜೋಕೆ, ಇನ್ನೊಮ್ಮೆ ಹೀಗೆ ನುಡಿದದ್ದಾದರೆ ನಿನ್ನ ಪರಿಣಾಮವು ನೆಟ್ಟಗಾಗಲಿಕ್ಕಿಲ್ಲ. ಯಾರ ಮುಂದೆ ಇತರ ಭಕ್ತಿಗಳನ್ನು ಸರಿಯುತ್ತಿರುವೆ? ಸಾರಿ ಹೇಳುವೆನು. ಹರಿಶ್ಚಂದ್ರನು ಸತ್ಯವಂತನಲ್ಲ, ಅವನ ಗುರುವಾದ ಸತ್ಯವಂತನಲ್ಲ. ಎಲ್ಲೋ ಮಂದಮತಿಯೇ, ಹಿಂದೆ ಮುಂದೆ ನೋಡದೆ ಸತ್ಯ ಶಿರೋಮಣಿಯಾದ ಹರಿಶ್ಚಂದ್ರ ನಿಂದಿಸಬೇಡ. ಹರಿಶ್ಚಂದ್ರ ಎಂದರೆ ಸಾಮಾನ್ಯನೇ. ಸೂರ್ಯವಂಶದಲ್ಲಿ ಪ್ರತಿ ಸೂರ್ಯನಂತೆ ಪರಿಶ್ರಮಿಸುತ್ತಿರುವನು. ಸತ್ಯಸಂಧನಾದ ಹರಿಶ್ಚಂದ್ರ ನಿಂದಿಸಿದರೆ ರಚನೆಯಲ್ಲಿ ಕ್ರಿಮಿಗಳಾದವು. ಹುಲು ತಪಸ್ವಿ, ನಾನು ಹುಲ್ಲು ತಪಸ್ವಿ. ಮುಪ್ಪಿನ ಕಾಲಕ್ಕೆ ಕಪ್ಪು ಕಂಠಿಯನ್ನು ಹಠದಿಂದ ಧಾರಿಸಿ ಬ್ರಹ್ಮ ಋಷಿ ಎಂದು ಹೆಸರು ಪಡೆದ ನನ್ನ ಸತ್ವವು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ. ನಿನ್ನ ಪಿತನಾದ ಬ್ರಹ್ಮನಿಗೆ ಪ್ರತಿ ಬ್ರಹ್ಮನಾಗಿ ಪ್ರತಿ ಸೃಷ್ಟಿಯನ್ನು ನಿರ್ಮಿಸಿ ಕೊಟ್ಟ ಚಂದ ಕೌಶಲ್ಯವಿದೆ. ನೀನು ಪರಿಪರಿಯಿಂದ ಕೊಂಡಾಡುತ್ತಿರುವ ಹರಿಶ್ಚಂದ್ರನ ಪಿತನಾದ ತ್ರಿಶಂಕುವಿಗೆ ಪ್ರತಿ ಸರ್ಕವನ್ನು ನಿರ್ಮಿಸಿಕೊಟ್ಟ ಚಕ್ರವರ್ತಿಯಾದ ಚಂಡ ಕೌಶಿಕನು ನೀಚಾದಮ ಮುಂದಕ್ಕೆ ನಾನು ನೀರುವರ ಸತ್ತು ಪರೀಕ್ಷೆ ಹಾಗೆ ಹೋಗಲಿ. ಅಯ್ಯ ಎದ್ದಿವರೇ, ನಾರಾಯಣ ನಾರಾಯಣ. ಪರಮ ಜ್ಞಾನಿಗಳಾದ ತಾವೇ ಹೀಗೆ ವ್ಯಾಜ್ಯಕ್ಕೆ ಪ್ರಾರಂಭ ಮಾಡಿದರೆ ತಮಗೆ ಸಮಾಧಾನವನ್ನು ಹೇಳುವವರಾರು? ಬೇಸ್ ಬೇಸ್ ನಾಡಿದರೆ
ಉಭಯತರಲ್ಲಿ ಕಲವನ್ನು ಹುಟ್ಟಿಸಿ ತಾವು ಮಾತ್ರ ಸುಮ್ಮನೆ ಕುಳಿತು ಬಿಟ್ರಲ್ಲ. ನಾರಾಯಣ ನಾರಾಯಣ, ಇದು ಒಳ್ಳೆಯ ಪ್ರಸಂಗವಯ್ಯ. ಇದ್ದ ಸಂಗತಿ ಇದ್ದಂತೆ ಹೇಳಿದರೆ ಈರುವರು ಕಲವನ್ನು ಮಾಡಬೇಕೆ? ಇದರಲ್ಲಿ ನನ್ನದೇನು ದೋಷವಿರುವುದು? ಹರಿಶ್ಚಂದ್ರನು ಸತ್ಯವಂತ ನೆಂದ ಮಾತ್ರಕ್ಕೆ ಈ ವಿಶ್ವಾಮಿತ್ರರು ರೊಚ್ಚಿಗಳಬೇಕೆ? ಮತ್ತೆ ಕಲದ ಮಾತೆ ಸ್ವಾಮಿ ನಾರದರೆ, ಇದರ ನ್ಯಾಯ ನಿರ್ಣಯವಾಗುವ ಬಗೆಯಂತೂ ಇದರಲ್ಲಿ ಏನು ಹುರುಳಿದೆ ಅಯ್ಯ. ಈರುವರು ಬೇರೆ ಬೇರೆ ಪಂಥವನ್ನು ಮಾಡಿ ಸತ್ಯ ಹರಿಶ್ಚಂದ್ರನ ಸತ್ಯತೆಯನ್ನು ಪರೀಕ್ಷಿಸಿದರಾಯಿತು. ಹಾಗೆಯೇ ತಾನೇ ನ್ಯಾಯ ನಿರ್ಣಯವಾಗೋದು. ನಾರಾಯಣ ಎಲ್ಲೋ ನಾರದ ವಶಿಷ್ಠಾದಿ ಸುರವೃಂದವೇ, ನಾನು ಹರಿಶ್ಚಂದ್ರನನ್ನು ಸತ್ಯ ಭ್ರಷ್ಟನಾಗಿ ಮಾಡುತ್ತೇನೆ. ಇದುವರೆಗೆ ಕಳಿಸಿದ ತಪೋಬಲವನ್ನು ಈ ವಶಿಷ್ಠನಿಗೆ ಬಿಟ್ಟು ಕೊಡುವುದಂದ್ರೆ ನನ್ನ ಮಸ್ತಕದಲ್ಲಿ ಜಡಗಳನ್ನು ತೆಗೆದು ಯತ್ನೋಪವಿತ ಕೃಷ್ಣಾದಿಗಳು ಹರಿದು ಬೀಸಾಕಿ ಚಾಂಡಾಲನಾಗಿ ಪುನಃ ತಪೋನ್ನಾಚರಿಸಲು ಹೋಗುತ್ತೇನೆ. ಇದೇ ನನ್ನ ಪಂಥವು. ಎಲ್ಲೋ ಮಂದಮತಿ, ಇದರಲ್ಲಿ ನೀನು ಪೂರ್ಣ ಅರ್ಥವನ್ನು ಹೊಂದುವೆ. ಕೌಶಿಕ ಕೇಳು, ಸತ್ಯ ಸಾಮ್ರಾಟನಾದ ಹರಿಶ್ಚಂದ್ರನನ್ನು ಅವನ ಸತ್ಯತೆಯಿಂದ ಅವನನ್ನು ಸತ್ಯ ಪ್ರಶ್ನೆ ಮಾಡಿದರೆ ನಾನು ಗಳಿಸಿದ ತಪೋಬಲವನ್ನು ನಿನಗೆ ಬಿಟ್ಟು ಕೊಡುವೆನು. ಯಾರು ಬೇರೆಲ್ಲವರು ನಾರಾಯಣ ನಾರಾಯಣ. ಶಚಿಪತಿ, ನಾನಿನ್ನು ಬರುವೆ. ಆಗಲಿ ದೇವಋಷಿಗಳೇ. ಮಂಗಲಮಸ್ತು ಮಂಗಲಮಸ್ತು. ನಾರಾಯಣ ನಾರಾಯಣ. ಬೀಜವನಂತೂ ಬಿತ್ತಿದೆನು, ಅದಕ್ಕೂ ಮೊಳಕೆ ಒಡೆದು ಸಹಜವಾಗಿ ಮರವಾಗುವುದು. ಮುಂಗೋಪಿಯಾದ ವಿಶ್ವಾಮಿತ್ರನು ಸಹಜವಾಗಿ ಪಂಥವನ್ನು ಜಯಿಸಿ ಬರುನೆಂದು ಜಂಬು ಕೊಚ್ಚಿ ಹೇಳಿ ಹೋದನೇನೋ ನಿಜ. ಆದರೆ ಈ ಪಂಥದಲ್ಲಿ ಮಾತ್ರ ವಿಮುಖನಾಗುವುದೇ ಖಂಡಿತ. ಹರಿಶ್ಚಂದ್ರನು ಮಾತ್ರ ವಿಶ್ವಾಮಿತ್ರನ ಬಗೆ ಬಗೆ ತಂತ್ರಗಳಿಗೆ ಬಲೆ ಬಿದ್ದು ಪಡಬಾರದ ಬವಣೆಗಳನ್ನು ಅನುಭವಿಸೇ ತೀರಬೇಕಾಗುವುದು. ಮಾಡುವುದೇನು? ಶುದ್ಧ ಸುವರ್ಣದ ಬೆಲೆ ಗೊತ್ತಾಗಬೇಕಾದರೆ ಕಾಠಿಣ್ಯಮಯವಾದ ಹೊರಗೆಲಿಗೆ ಹಚ್ಚಿದ ಮೇಲಲ್ಲವೇ? ಹರಿಶ್ಚಂದ್ರಲಿರುವ ಸತ್ಯತೆ ಎಂಬ ಸುವರ್ಣವನ್ನು ವಿಶ್ವಾಮಿತ್ರನೆಂಬ ಹೊರಗೆಲಿಗೆ ಹಚ್ಚಿ ಸತ್ಯ ಹರಿಶ್ಚಂದ್ರ ರವಿರಾಣಿ ಕೀರ್ತಿಯು ಯುಗಾಂತರವರೆಗೆ ಮೆರೆಯುವಂತೆ ಮಾಡಿ ಈ ಕಲಹಪ್ರಿಯ ಎಂಬ ನಾಮವನ್ನು ಸಾರ್ಥಕಗೊಳಿಸುವನು. ನಾರಾಯಣ ನಾರಾಯಣ.
ಸ್ವಾಮಿ